ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ ನವದೆಹಲಿ ಇವರ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಆತ್ಮೀಯ ರೈತ ಬಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ರಾಸುಗಳಲ್ಲಿ ಹಾಲು ಉತ್ಪಾದನೆ ಹೆಚ್ಚಿಸಲು ಅಜೋಲಾ ಬೆಳೆ ಬಳಕೆ ಈ ಕುರಿತು ಇರುವಕ್ಕಿಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್.ಡಿ. ಸುಜಾತ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಸುಜಾತ ಎಚ್.ಡಿ. ಅವರಿದ್ದಾರೆ. ಸಹಾಯಕ ಪ್ರಾಧ್ಯಾಪಕರಾಗಿ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಮುಖ್ಯ ಆವರಣದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಅಜೋಲಾ ಬೆಳೆಯನ್ನ ಯಾವ ರೀತಿಯಿಂದ ಒಂದು ಲಾಭದಾಯಕವಾಗಿ ರಾಸುಗಳಲ್ಲಿ ಹಾಲು ಉತ್ಪಾದನೆಗೋಸ್ಕರ ಉಪಯೋಗಿಸಬಹುದು ಅಂತ ಅನ್ನೋದನ್ನ ಇವರು ನಮಗೆ ಇವತ್ತು ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಹಾಗೂ ಶಿವಮೊಗ್ಗ FM ಆಕಾಶವಾಣಿ ಕೇಂದ್ರದಿಂದ ಸ್ವಾಗತ ಕೋರುತ್ತಾ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಅಜೋಲಾ ಅಂತ ನೀವು ಕೇಳಿರಬಹುದು. ಸಾಮಾನ್ಯವಾಗಿ ರೈತರುಗಳಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂತ ಹೇಳಿದ್ರೆ ಇದೊಂದು ಮಾಹಿತಿ. ಅಜೋಲಾ ಅನ್ನೋದು ಒಂದು ಹಸಿರು ಪಾಚಿ. ಇದೊಂದು ಆಲ್ಗೆ ಕೂಡ, ಆಲ್ಗೆ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ, ಹಸಿರು ಪಾಚಿ. ಇದು ನೀರಿನ ಮೇಲೆ ತೇಲ್ತಾ ಇರುತ್ತೆ, ಸಣ್ಣ ಸಣ್ಣ ಎಲೆ ಇರುತ್ತೆ, ಎಲೆ ಥರ ಕಾಣುತ್ತೆ, ಸಣ್ಣ ಸಣ್ಣದಾಗಿ ನೀರಿನ ಮೇಲೆ ಬೆಳೆಯುತ್ತೆ ಮತ್ತು ಸಮೃದ್ಧವಾದ ಪೋಷಕಾಂಶಗಳನ್ನು ಹೊಂದಿರುತ್ತೆ. ಇದೊಂದು ಉತ್ತಮ ಪಶು ಆಹಾರವಾಗಿ ಮತ್ತು ಕೋಳಿಗಳಿಗೆ ಆಹಾರವಾಗಿ ಕೂಡ ನಾವು ಬಳಸಬಹುದು. ಇದನ್ನ ಹಸಿರು ಗೊಬ್ಬರವಾಗಿ ಕೂಡ ನಾವು ಮಣ್ಣಿಗೆ ಮಗಚಬಹುದು. ಸೊ ಇದನ್ನ ನಾನಾ ರೀತಿಯ ಹಲವು ಉಪಯೋಗಗಳಿಗೆ ನಾವು ಬಳಸ್ಕೋಬಹುದು. ಆದ್ರೆ ಇವತ್ತಿನ ದಿನ ನಾವು ಹಾಲು ಉತ್ಪಾದನೆಗೆ ಹೇಗೆ ಬಳಸ್ಕೊಳ್ಳೋದು ಅಂತ ನಾವು ಮಾಹಿತಿ ತಿಳಿಸ್ಕೊಡೋಳಿದ್ದೀನಿ. ಹೇಳಿ, ಈಗ ಯಾವ ಒಂದು ಮುಖ್ಯ ಪೋಷಕಾಂಶಗಳು ಈ ಅಜೋಲಾ ಬೆಳೆಯಲ್ಲಿ ಅಡಗಿದೆ, ಇದು ಯಾವ ರೀತಿಯಿಂದ ಉಪಯೋಗ ಆಗುತ್ತೆ ಅಂತ? ಈ ಅಜೋಲಾ ಅನ್ನೋ ಬೆಳೆ ಅಂತನಾದ್ರೂ ಹೇಳ್ಬೋದು, ಅಥವಾ ಈ ಆಲ್ಗೆಯಲ್ಲಿ, ಪಾಚಿಯಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಎಷ್ಟಿರುತ್ತೆ ಅಂತ ನೋಡಿದ್ರೆ ಒಂದು 15% ಅಷ್ಟು ಪ್ರೋಟೀನ್ ಇರುತ್ತೆ. ಇದೊಂದು ಉತ್ತಮ ಮೇವಾಗುತ್ತೆ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ. ಹಾಗೇನೆ ಇದರಲ್ಲಿ 10-15% ಮಿನರಲ್ಸ್ ಅಂದ್ರೆ ಲವಣಾಂಶಗಳು ಇರುತ್ತೆ. ಮತ್ತೆ ಅದೇ ರೀತಿ 7-10% ಅಮೈನೋ ಆಸಿಡ್ಸ್ ಅಂತ ಹೇಳ್ತೀವಿ, ಅದನ್ನು ಕೂಡ ಒಳಗೊಂಡಿರುತ್ತೆ. ಇದರಲ್ಲಿ ಹೆಚ್ಚಿನ ಪ್ರೋಟೀನ್ ಇರುತ್ತೆ. ಮತ್ತೆ ಲಿಗ್ನಿನ್ ಕಡಿಮೆ ಇರೋದ್ರಿಂದ ಜಾನುವಾರುಗಳು ಸುಲಭವಾಗಿ ತಿಂದು ಜೀರ್ಣವನ್ನು ಮಾಡ್ಕೋಬಹುದಾದಂತಹ ಒಂದು ಆಹಾರ. ಆಮೇಲೆ ಈಗ ಇದರಲ್ಲಿ ಲಾಭದ ಒಂದು ವಿಚಾರಕ್ಕೆ ಬಂದ್ರೆ ಏನ್ ಲಾಭ ಆಗುತ್ತೆ ಅಂತ ಹೇಳ್ತೀರಾ? ಹಸುಗಳ ಅದಕ್ಕೆ ಮೇವಾಗಿ ಪ್ಲಸ್ ಈ ಅಜೋಲಾದ ಲಾಭ ಅಂತ ಹೇಳಿದಾದ್ರೆ ಏನ್ ಹೇಳ್ತೀರಾ? ಹಾಲು ಕೊಡೋ ಎಮ್ಮೆ ಅಥವಾ ಹಸುಗಳಿಗೆ ಇದನ್ನ ನಾವು ಅರ್ಧ ಕೆಜಿಯಿಂದ 2 ಕೆಜಿಯನ್ನು ಕೊಟ್ರೆ ದಿನಕ್ಕೆ ಸುಮಾರು 15-20% ಅಷ್ಟು ಹಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ. ಎಮ್ಮೆಗಳಿಗೆ ಅಜೋಲವನ್ನ ಪ್ರತಿದಿನ ಹಾಕಿದಲ್ಲಿ ಇದರದ್ದು ಕೊಬ್ಬಿನ ಅಂಶ ಕೂಡ ಜಾಸ್ತಿ ಆಗುತ್ತೆ. ಫ್ಯಾಟ್ ಕಂಟೆಂಟ್ ಅಂತ ಹೇಳ್ತೀವಿ, ಡಿಗ್ರಿ ಬರುತ್ತೆ ಅಂತ ರೈತರು ಏನ್ ಹೇಳ್ತಾರೆ. ಹಾಲಿನ ಡಿಗ್ರಿ ಬರಬೇಕು, ಅದ್ರ ಮೇಲೆನೆ ರೇಟ್ ಫಿಕ್ಸ್ ಆಗುತ್ತೆ. ಸೊ ಈ ಡಿಗ್ರಿ ಬರಬೇಕು, ಚೆನ್ನಾಗಿ ಫ್ಯಾಟ್ ಕಂಟೆಂಟ್ ಬರಬೇಕು ಅಂತ ಹೇಳಿದ್ರೆ ಇದನ್ನ ನಾವು ಬಳಸಬಹುದು. ಎಷ್ಟು ಜಾಸ್ತಿ ಆಗುತ್ತೆ ಫ್ಯಾಟ್ ಕಂಟೆಂಟ್ ಅಂತ ಹೇಳಿದ್ರೆ 0.3ರಿಂದ 0.7% ಶೇಕಡವಾರು ನಾವು ನೋಡಿದ್ರೆ 0.3 to 0.7% ಅಷ್ಟು ಜಾಸ್ತಿ ಆಗುತ್ತೆ ಕೊಬ್ಬಿನ ಅಂಶ. ಮತ್ತೆ ಪಶು ಆಹಾರವಾಗಿ ನಾವೇನಾದ್ರೂ ಇದನ್ನ ಅಜೋಲವನ್ನ ಕೊಟ್ಟಾಗ ಹಾಲಿನ ಗುಣಮಟ್ಟ ಅಲ್ಲದೇನೆ ಹಸುವಿನ ಆರೋಗ್ಯ ಕೂಡ ಇಂಪ್ರೂವ್ ಆಗುತ್ತೆ, ಚೆನ್ನಾಗಿ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ ಹಸುವಿಂದು ಅಂತ ಹೇಳಿ. ಮತ್ತೆ ಇದೇ ರೀತಿ ಉಪಯೋಗಿಸಿದಾಗ ಮಾಂಸದ ಕೋಳಿಗಳು ಕೂಡ ನಾವು ಬಳಸಬಹುದು. ಇದು ನಾವು ಹಸುಗಳಿಗೆ ಅಲ್ಲದೇನೆ ಮಾಂಸದ ಕೋಳಿಗಳಿಗೂ ಬಳಸಬಹುದು. ಮಾಂಸದ ಕೋಳಿಗಳಿಗೆ ದೇಹದ ತೂಕವನ್ನ ಚೆನ್ನಾಗಿ ಹೆಚ್ಚಿಸುತ್ತೆ. ಮತ್ತೆ ಮೊಟ್ಟೆ ಇಡುವಂತ ಕೋಳಿಗಳಲ್ಲಿ ಮೊಟ್ಟೆಗಳ ಉತ್ಪತ್ತಿ ಅಧಿಕ ಆಗುತ್ತೆ ಸರ್. ಇದಿಷ್ಟು ಇದರದ ಲಾಭಗಳು. ಅದಲ್ದೇನೆ ಈಗ ಕೋಳಿ ಹೇಳಿದ್ರಿ, ಮತ್ತೆ ಜಾನುವಾರುಗಳಿಗೆ ಹೇಳಿದ್ರಿ, ಇದಲ್ದೇನೆ ಮತ್ತೆ ಬೇರೆ ಪ್ರಾಣಿಗಳಿಗೆ, ಸಾಕು ಪ್ರಾಣಿಗಳಿಗೆ ಯಾವ ರೀತಿಯಿಂದ ಉಪಯೋಗ ಆಗುತ್ತೆ ಮೇಡಮ್ ಇದರಿಂದ? ನಾವು ಬೇರೆ ಪ್ರಾಣಿಗಳಿಗೆ ಅಂತ ಹೇಳಿದ್ರೆ ಹಸುಗಳು ಎಮ್ಮೆಗಳಿಗೆ ಬಿಟ್ಟು ಗುರಿಗಳಿಗೂ ನಾವು ಕೊಡಬಹುದು. ಆದ್ರೆ ಪ್ರಿಫರಬಲಿ ಅದು ವಾಸನೆಯಿಂದಾಗಿ ಸ್ವಲ್ಪ ತಿಂದಿಲ್ಲದೆ ಇರೋದ್ರಿಂದ ನಾವು ತಿನ್ನೋದಿಲ್ಲ. ಅದು ಸಾಮಾನ್ಯವಾಗಿ ನಾವು ಯಾವುದೇ ಪ್ರಾಣಿಗಳಿಗೂ ಕೂಡ ಕೊಡಬಹುದು ಅಂತ ಏನಿಲ್ಲ, ಆ ಮೇವಾಗಿ ಕೊಡಬಹುದು. ಸೊ ಹಾಲಿನ ಉತ್ಪಾದನೆ ಜಾಸ್ತಿ ಆಗೋದ್ರಿಂದ ಹಸುವಿಗೆ ನಾವು ಜಾಸ್ತಿ ಹಾಲು ಉತ್ಪಾದನೆ ಮಾಡುವಂತ ಹಸುಗಳು, ಹಾಲು ಕೊಡುವಂತ ಹಸು ಎಮ್ಮೆಗಳಿಗೆ ಜಾಸ್ತಿ ಕೊಡ್ತೀವಿ. ಮೊಟ್ಟೆ ಕೊಡುವಂತ ಕೋಳಿಗಳಿಗೆ ಕೊಡ್ತೀವಿ. ಕುರಿಗಳಿಗೂ ಕೂಡ ಸಹಿತ, ಮೇಕೆಗಳಿಗೂ ಸಹಿತ ನಾವು ಇದನ್ನ ಕೊಡಬಹುದು.
ಹೌದು. ಇಷ್ಟಪಡೋದಿಲ್ಲ. ಕೆಲವೊಂದು ಇಷ್ಟಪಡುತ್ತೆ, ಕೆಲವೊಂದು ಇಷ್ಟಪಡೋದಿಲ್ಲ. ಕೆಲವೊಂದು ತಿಂದು ರೂಢಿ ಆದ್ಮೇಲೆ ತಿನ್ನಕ್ ಶುರು ಮಾಡುತ್ತೆ. ಈವನ್ ನಾವು ಹಸುಗಳು ಕೂಡ ಮೊದಲ ಬಾರಿಗೆ ನಾವೇನಾದ್ರು ಕೊಟ್ಟಾಗ ತಿನ್ನೋದಿಲ್ಲ. ಅದು ನಾವು ನೀಟಾಗಿ ಅದಕ್ಕೆ ಚೆನ್ನಾಗಿ ತೊಳೆದು ನೀರಲ್ಲಿ ಕೊಟ್ರೆ ಅದು ಸ್ವಲ್ಪ ರೂಢಿ ಆದ್ಮೇಲೆ ತಿನ್ನಕ್ ಶುರು ಮಾಡುತ್ತೆ. ಒಂದ್ಸಲ ರುಚಿ ಅದು ಬಂತಂತ ಹೇಳಿದ್ರೆ ಮತ್ತೆ ತಿಂತಾ ಹೋಗುತ್ತೆ. ಆ ತರ ಇದನ್ನ ತಿನ್ನಕ್ಕೆ ಏನಾದರೂ ನಾವು ಇದರಲ್ಲಿ ಮತ್ತೆ ಏನಾದರೂ ಮಿಶ್ರಣ ಮಾಡಬಹುದಾ, ಅಥವಾ ಏನಾದರೂ ದಾಣಿ ಮಿಶ್ರಣ ಜೊತೆಗೆ ಅಥವಾ ಏನಾದ್ರು ಮಾಡಿ ಕೊಟ್ರೆ ಸ್ವಲ್ಪ ಅದಕ್ಕೆ ಅಂದ್ರೆ ತಿನ್ನೋ ಹಾಗೆ ಮಾಡಬಹುದಾ ಈ ರೀತಿಯಿಂದ ಮೇಡಮ್? ಮೊದಲಿಗೆ ಸ್ಟಾರ್ಟಿಂಗ್ ಶುರುವಾದ ಟೈಮಲ್ಲಿ ನಾವು ಏನಾದರೂ ತಿಂಡಿ ಕೊಡ್ತಾರೆ, ಈಗ ಭತ್ತದ್ದು ಇದನ್ನು ಕೊಡ್ತಾರಲ್ಲ, ಒಟ್ಟು ಕೊಡ್ತಾರೆ ಸ್ವಲ್ಪ. ಆಮೇಲೆ ಈಗ ಯಾವ್ಯಾವುದೋ ಮಿಕ್ಸ್ಚರ್ಗಳೆಲ್ಲ ಬರುತ್ತೆ, ಪಶು ಆಹಾರಗಳೆಲ್ಲ ಭಾಳ ಇದೆ ಈಗೆಲ್ಲ ಮಾರ್ಕೆಟಲ್ಲಿ ತುಂಬ ಇದೆ. ನಾವು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಕೊಟ್ಟರೆ ಅದಕ್ಕೆ ಸ್ಟಾರ್ಟಿಂಗಲ್ಲಿ ಅದರದ್ದು ರುಚಿ ಸ್ವಲ್ಪ ಗೊತ್ತಾಗುತ್ತೆ, ಅದಕ್ಕೆ ನಿಧಾನವಾಗಿ ರೂಢಿ ಆಗುತ್ತೆ ಅದು. ಈಗ ನಾವು ವೈಜ್ಞಾನಿಕವಾಗಿ ಇದು ಯಾವ ರೀತಿಯಿಂದ ಬೆಳೆಯಬಹುದು, ನಾವು ಹೆಚ್ಚಿನ ಒಂದು ಲಾಭ ಪಡೆಯುವುದಾದರೆ ಅಥವಾ ಹೆಚ್ಚಿನ ಒಂದು ಇಳುವರಿ ಪಡಿಬೇಕಾದ್ರೆ ಅಜೋಲವನ್ನು ನಾವು ವೈಜ್ಞಾನಿಕವಾಗಿ ಹೇಗೆ ಬೆಳೆಯಬಹುದು ಅಂತ ಹೇಳ್ತೀರಿ ಮೇಡಮ್? ಸರ್, ಇಲ್ಲಿ 2 ವಿಧಾನದಲ್ಲಿ ನಾವು ಬೆಳಿಬಹುದು. ಒಂದು ಸಿಮೆಂಟ್ ಕಾಂಕ್ರೀಟ್ ತೊಟ್ಟಿನ ಮಾಡ್ಕೋಬಹುದು, ಅಥವಾ ಇನ್ನೊಂದು ಗುಂಡಿ ತೆಗೆದು ನಾವು ಪಾಲಿಥಿನ್ ಶೀಟ್ ಅಥವಾ ಸಿಲ್ಪಾಲಿನ್ ಶೀಟ್ ಅಂತ ಹೇಳ್ತೀವಿ, ಅದನ್ನ ಹಾಸಿ ನಾವು ಅದರಲ್ಲೂ ಕೂಡ ನಾವು ಬೆಳಿಬಹುದು. ನಾವು ತೊಟ್ಟಿ ಯಾವ್ದು ಸೈಜಲ್ಲಿ ಇರಬೇಕು ಅಂತ ಹೇಳಿದ್ರೆ, ಒಂದು 3 ಮೀಟರ್ ಉದ್ದ 2 ಮೀಟರ್ ಅಗಲದ ತೊಟ್ಟಿಯನ್ನು ನಾವು ಕಾಂಕ್ರೀಟ್ ತೊಟ್ಟಿನ ಮಾಡ್ಕೋಬಹುದು. ಕಾಂಕ್ರೀಟ್ ತೊಟ್ಟಿ ಕಟ್ಕೊಂಡ್ರೆ ಅದು ಪರ್ಮನೆಂಟ್ ಆಗಿರುತ್ತೆ. ಸೊ ಅವಾಗ ಕ್ಲೀನ್ ಮಾಡ್ಕೋಬೇಕಷ್ಟೇ. ಬಟ್ ನಾವೇನಾದ್ರೂ ಗುಂಡಿ ತೆಗೆದ್ಬಿಟ್ಟು ನಾವು ಪಾಲಿಥಿನ್ ಶೀಟ್ ಹಾಕೊಳ್ತೀವಿ, ಸಿಲ್ಫಾಲಿನ್ ಶೀಟ್ ಹಾಕೊಳ್ತೀವಿ ಅಂತ ಹೇಳಿದ್ರೆ ಒಂದು 120ರಿಂದ 150 GSM ಗಾತ್ರದ ಶೀಟನ್ನು ನಾವು ಬಳಸಬಹುದು. ಇದನ್ನ ಮಣ್ಣನ್ನ ಫಸ್ಟ್ ಗುಂಡಿ ತಕ್ಕೊಂಡು ನೀಟಾಗಿ ಸಮತಟ್ಟ ಮಾಡ್ಕೊಂಡಾದ್ಮೇಲೆ ಈ ಶೀಟನ್ನು ಹಾಸ್ಕೋಬೇಕು. ಹಾಸಿ ನೀಟಾಗಿ ಮಣ್ಣು ಮುಚ್ಚಿ ಅದು ಸ್ವಲ್ಪ ಸರಿದಾಡದೆ ಇರೋ ಹಾಗೆ, ಪ್ರಾಣಿಗಳಿಂದ ಏನಾದರೂ ಹಾನಿ ಆಗದಿರೋ ಹಾಗೆ, ನೀರು ನಿಂತಿರೋದ್ರಿಂದ ನೀರು ಕುಡಿಯೋಕ್ಕೆ ಪ್ರಾಣಿಗಳು ಬರಬಹುದು, ಅದನ್ನ ಸ್ವಲ್ಪ ಪ್ರೊಟೆಕ್ಟ್ ಮಾಡಿಕೊಂಡು 3 ಮೀಟರ್ ಉದ್ದ 2 ಮೀಟರ್ ಅಗಲ ಇರೋ ತೊಟ್ಟಿನ ನಾವು ಸಮತಟ್ಟಾಗಿರೋಂಥ ತೊಟ್ಟಿನ ರೈತರಿಗೆ ಅನುಕೂಲ ಆಗೋ ಥರ ಮಾಡ್ಕೋಬಹುದು. ಸರ್, 3 ಮೀಟ್ರೇನೆ ತೆಗಿಬೇಕು 2 ಮೀಟ್ರ್ ತೆಗಿಬೇಕಂತ ಇಲ್ಲ. ಅವರ ಬಳಕೆಗೆ ಎಷ್ಟು ಬೇಕು ಅಜೋಲ, ಅದ್ರ ಮೇಲೆ ನಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಂತೀವಿ ಆ ಕ್ವಾಂಟಿಟಿಯಲ್ಲಿ ನಮಗೆ ಸಿಗೋ ಥರ ಅವರು ಅಗಲ ಅವ್ರಿಗೆ ಅನುಕೂಲ ತಕ್ಕಂಗೆ ತೊಟ್ಟಿನ ತಕ್ಕೋಬಹುದು. ಬಟ್ ಜನರಲ್ ಆಗಿ ಒಂದು 3 ಮೀಟ್ರ್ 2 ಮೀಟ್ರ್ ಇರೋ ತೊಟ್ಟಿನ ನಾವು ರೆಕಮೆಂಡ್ ಮಾಡ್ತೀವಿ. ಮೊದಲು ತೊಟ್ಟಿಯಲ್ಲಿ 1 ಇಂಚ್ ಮರಳನ್ನು ಹಾಕಬೇಕು. ಈಗ ನಾವು ಪಾಲಿಥಿನ್ ಶೀಟ್ ಹಾಕೊಂಡ್ವಿ, ಶೀಟ್ ಹಾಕೊಂಡಾದ್ಮೇಲೆ 1 ಇಂಚು ಮರಳು ಹಾಕೋಬೇಕು ಸರ್. ಮರಳು ಅದಾದ್ಮೇಲೆ ಅದರ ಮೇಲ್ಭಾಗದ ಅಂಚಿನವರೆಗೂ ಬರೋದಿರೋ ಹಾಗೆ ಎಚ್ಚರ ವಹಿಸ್ಬೇಕು. ಅಂದ್ರೆ ಈ ಶೀಟ್ ತೊಟ್ಟಿಯ ಮೇಲ್ಭಾಗದ ಅಂಚಿನವರೆಗೂ ಬರುವ ಹಾಗೆ ಸ್ವಲ್ಪ ನೋಡ್ಕೋಬೇಕು ನೀಟಾಗಿ. ಹೊರಗಡೆ ಎಲ್ಲೋ ಡ್ಯಾಮೇಜ್ ಆಗಿ ಮಣ್ಣು ಒಳಗಡೆ ಬರೋದು, ನೀರು ಸೋರಿಕೆ ಆಗೋದು ಆ ಥರ ಎಲ್ಲ ಆಗಬಾರ್ದು. ಆ ಥರ ಒಂದು ಎಚ್ಚರಿಕೆ ವಹಿಸ್ಕೋಬೇಕು. ಅದಾದ್ಮೇಲೆ ನಾವು ಒಂದು ಮರಳನ್ನ ಹಾಕಿರ್ತೀವಿ, 1 ಇಂಚು ಮರಳಿನ ಮೇಲ್ಗಡೆ ಫಲವತ್ತಾದ ಮೆತ್ತಗಿರುವಂಥ ಮಣ್ಣನ್ನು ಹಾಕಬೇಕು. ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕಂತ ಹೇಳಿದ್ರೆ 30ರಿಂದ 35 kg ಮಣ್ಣನ್ನು ತಗೊಂಡು ಬಂದು ಸಮಾನವಾಗಿ ಶೀಟ್ ಮೇಲೆ ಹರಡಬೇಕು. ಈ ಮಣ್ಣು ಅಜೋಲಾಗೆ ಮೊದಲ ಆಹಾರ ಆಗುತ್ತೆ. ಅದರಲ್ಲಿರುವಂಥ ಪೋಷಕಾಂಶಗಳು ಲಭ್ಯ ಆಗುತ್ತೆ. ಅದಾದ್ಮೇಲೆ 1 ಬುಟ್ಟಿ ಹಳೆ ಕೊಟ್ಟಿಗೆ ಗೊಬ್ಬರವನ್ನ ನಾವು ಗುಂಡಿಗೆ ಸೇರಿಸಬೇಕು. 1 ಬುಟ್ಟಿ 1 ಮಂಕ್ರಿ ಹಳೇದು ಕಳತಿರೋ ಅಂತ ಕೊಟ್ಟಿಗೆ ಗೊಬ್ಬರವನ್ನ ಹಾಕ್ಬೇಕಾಗುತ್ತೆ. 5 ದಿನ ಹಳೇದಾದಂತ ಸಗಣಿ ಎಷ್ಟು ಪ್ರಮಾಣದಲ್ಲಿ ಅಂದ್ರೆ 3ರಿಂದ 5 kg ಸಗಣಿಯನ್ನ ನಾವು ಗೊಬ್ಬರವನ್ನ ನೀರಿನಲ್ಲಿ ಕಲಸಬೇಕು. ಇದಕ್ಕೆ ಒಂದು 40 ಗ್ರಾಮ್ ಮಿನರಲ್ ಮಿಕ್ಸ್ಚರ್ ಕೂಡ ಸೇರಿಸಬಹುದು. ಮಿನರಲ್ ಮಿಕ್ಸ್ಚರ್ ಅಂದ್ರೆ ತುಂಬಾ ಡಿಫ್ರೆಂಟ್ ನ್ಯೂಟ್ರಿಯೆಂಟ್ಸ್ ಇರ್ತಕ್ಕಂಥ ಮಿನರಲ್ ಮಿಕ್ಸ್ಚರ್ ಆ್ಯಡ್ ಮಾಡ್ಬೋದು. ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ನಾವು ರಸಗೊಬ್ಬರಗಳನ್ನ ಬೇಕಾದ್ರೆ, ಮಿನರಲ್ ಮಿಕ್ಸ್ಚರ್ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ, ಈಗ 19 19 ಹಾಲು 20 ಹಾಲು ಆ ಥರದವೇನಾದರೂ 10 20 ಆ ಥರದವನ್ನ ಸ್ವಲ್ಪ ಒಂದು 45 ಗ್ರಾಮ್ ಅಷ್ಟು ಸೇರಿಸ್ಕೋಬಹುದು. ಅದಾದ್ಮೇಲೆ 7ರಿಂದ 10 ಸೆಂಟಿಮೀಟರ್ ಅಷ್ಟು ಒಳ್ಳೆ ನೀರು, ಅಂದ್ರೆ ಕಲುಷಿತ ನೀರಿರಬಾರ್ದು, ಕೆಸರು ನೀರಿರಬಾರ್ದು. ಒಳ್ಳೆ ನೀರನ್ನ ಇವೇನು ನಾವು ಗೊಬ್ಬರ ಹಾಕಿದೀವಿ, ಸಗಣಿ ಹಾಕಿದೀವಿ, ಅದ್ರ ಮೇಲ್ಗಡೆ 7ರಿಂದ 10 ಸೆಂಟಿಮೀಟರ್ ನಿಂತ್ಕೋಬೇಕು ನೀರು. ಅಷ್ಟು ನೀರನ್ನ ನಿಲ್ಲಿಸ್ಬೇಕು ನಾವು. ಸೊ ಅದರಲ್ಲಿ ಒಂದು ಅರ್ಧ kg ಅಷ್ಟು ಅಜೋಲಾ ಕಲ್ಚರ್ ಅನ್ನ ನಾವು ತಗೊಂಡು ಬಂದು ಎಲ್ಲಿಂದನಾದ್ರೂ ಬಿಡಬೇಕು. ಈಗ ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಶ್ವವಿದ್ಯಾನಿಲಯಗಳು ಅಥವಾ ಕೆಲವೊಬ್ರು ರೈತರ ಹತ್ರನೂ ಇದೆ, ಎಲ್ಲಿ ಲಭ್ಯ ಆಗುತ್ತೆ ಅಲ್ಲಿಂದ ತಗೊಂಡು ಬಂದು ಒಂದು ಅರ್ಧ kg ತಗೊಂಡ್ ಬಂದ್ರೆ ಸಾಕು. ನಮ್ಗೊಂದು ತೊಟ್ಟಿಗೆ ಅರ್ಧ kg ಅಜೋಲಾ ಕಲ್ಚರ್ನ ಬಿಟ್ಕೊಂಡ್ರೆ ಸಮಾನವಾಗಿ ನೀಟಾಗಿ ಸ್ಪ್ರೆಡ್ ಆಗೋಂಗ್ ನೋಡ್ಕೊಂಡ್ರೆ ಅದು ಬೆಳೀತಾ ಹೋಗುತ್ತೆ ಡೈಲಿ. ಇದಿಷ್ಟು ಬೆಳೆಯುವ ವಿಧಾನ ಸರ್. ಆಮೇಲೆ ನಾವೀಗ ಉತ್ತಮ ಇಳುವರಿ ತಗೊಳ್ಳೋದಾದರೆ ಅಥವಾ
ಹೆಚ್ಚಿನ ಒಂದು ಇಳುವರಿ ತಗೊಳ್ಳೋದಾದರೆ ನಾವು ಯಾವ ರೀತಿಯಿಂದ ವೈಜ್ಞಾನಿಕ ಕ್ರಮಗಳನ್ನ ಅನುಸರಿಸಿ ಹೆಚ್ಚಿನ ಇಳುವರಿ, ಉತ್ತಮ ಇಳುವರಿ, ಗುಣಮಟ್ಟದ ಒಂದು ಅಜೋಲನ ಪಡಿಬಹುದು ಅಂತ ಹೇಳ್ತೀರಾ? ಸರ್, ಇದಕ್ಕೆ ಮುಖ್ಯವಾಗಿ ಉಷ್ಣಾಂಶ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಉಷ್ಣಾಂಶ ಒಂದು 25 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಇರದೇ ಇರೋ ತರ ನೋಡ್ಕೋಬೇಕು. ಅಂದ್ರೆ ಹೀಟ್ ಜಾಸ್ತಿ ಆಗಬಾರ್ದು. ಸೂರ್ಯನ ಕಿರಣ ಜಾಸ್ತಿ ಬಿದ್ದರೆ, ಬಿಸಿಲು ಜಾಸ್ತಿ ಬಿದ್ದರೆ ಹೀಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ನೀರು ಕಾಯಿ ಬಿಡುತ್ತೆ, ಈ ನೀರಿಂದು ಉಷ್ಣಾಂಶ ಜಾಸ್ತಿ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ಉಷ್ಣಾಂಶ ಹೆಚ್ಚಾಗದಿರೋ ಹಾಗೆ ಕಿರಣಗಳು, ಸೂರ್ಯನ ಕಿರಣಗಳು ತುಂಬಾ ಡೈರೆಕ್ಟ್ ಆಗಿ ತಾಟದಿರೋ ಹಾಗೆ ನಾವೊಂದು ಮೇಲ್ಗಡೆ ಚಪ್ರದ ತರನಾರು ಹಾಕೋಬಹುದು, ಅಥವಾ ಒಂದು ಶೀಟ್ ಆದ್ರೂ ಹಾಕ್ಬಹುದು. ಅಥವಾ ಗರಿಗಳು, ತೆಂಗಿನ ಗರಿಗಳು, ಎಲೆಗಳು ಏನಾದ್ರು ಹಾಸಿ ನೆರಳು ಮಾಡ್ಬೇಕು. ಸ್ವಲ್ಪ ಅದು ಪೂರ್ತಿ ನೆರಳು ಮಾಡಬಾರ್ದು, ಅರ್ಧ ನೆರಳಿರ್ಬೇಕು. ಆ ತರ ನೆರಳಿಂದ ಏನಾದರೂ ಪರಿಣಾಮ ಬೀರುತ್ತೆ ಮೇಡಮ್ ಬೆಳವಣಿಗೆ ಮೇಲೆ? ಹೌದು, ತುಂಬಾ ನೆರಳಾದ್ರೂ ಕುಂಠಿತ ಆಗುತ್ತೆ. ಜಾಸ್ತಿ ಬಿಸಿಲಾದ್ರೂ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಹೌದು ಹೌದು. ಹಾಗಾಗಿ ಒಂದು ಅರ್ಧ ಶೇಡ್ ಬರೋ ತರ ಸ್ವಲ್ಪ 1-2 ಮೀಟರ್ ಹೈಟ್ ಅಲ್ಲಿ ನಾವು ಏನಾದ್ರೂ ಶೇಡ್ ಮಾಡಿದ್ರೆ ಸ್ವಲ್ಪ ದಿನ ಮಾರ್ನಿಂಗ್ ಮತ್ತೆ ಈವ್ನಿಂಗ್, ಬೆಳಿಗ್ಗೆ ಮತ್ತೆ ಸಂಜೆ ಟೈಮಲ್ಲಿ ತಿಳಿ ಬಿಸಿಲು ಬಿದ್ದಾಗ ಅದು ಸಾಕಾಗುತ್ತೆ. ಮಧ್ಯಾಹ್ನದ ಬಿಸಿಲಿಗೆ ನೀರು ಕಾಯ್ದು ಬಿಡುತ್ತೆ. ಸೊ ಆ ತರ ಒಂದು ನೆರಳನ್ನ ಕೊಡ್ಬೇಕಾಗುತ್ತೆ ನಾವು. ಯಥೇಚ್ಛವಾಗಿ ಕೊಡಬಾರ್ದು ಅಷ್ಟೇ. ನಾವು ಪಾಲಿಥಿನ್ ಶೀಟ್ ಹಾಕ್ಬೋದು, ಮೆಶ್ ಅಂತ ಹೇಳ್ತೀವಿ, ಗ್ರೀನ್ ಮೆಶ್, ಅದಾದ್ರೂ ಹಾಕ್ಬೋದು. ಆ ತರ ಅಜೋಲ ಹೆಚ್ಚಾಗಿ ಬೆಳೆಯೋ ತನಕ, ತೊಟ್ಟಿ ತುಂಬಿ ಬೆಳೆಯೋ ತನಕ ಬಿಟ್ಕೋಬಾರ್ದು. ಅವಾಗ ತೊಟ್ಟಿಯಿಂದ ಹೊರಗೆ ಹೋಗಿ ಹೆಚ್ಚಿನ ಒಂದು ಅಂತಂದ್ರೆ ಹರಡಿಕೊಳ್ಳುತ್ತೆ ನೋಡಿ, ಹರಡ್ಕೊಳ್ಳೋ ತರ ಬಿಡಬಾರ್ದು. ಅಂದ್ರೆ ದಿನ ಬಿಟ್ಟು ದಿನಕ್ಕೆ ಕಟಾವ್ ಮಾಡ್ಕೊಂತ ಇರ್ಬೇಕು, ತಕೊಳ್ತಾ ಇರ್ಬೇಕು. ಆಮೇಲೆ ನೇರವಾಗಿ ಸೂರ್ಯನ ಕಿರಣ ಬೀಳುವಂತ ಜಾಗದಲ್ಲಾಗ್ಲಿ, ಅಥವಾ ತುಂಬಾ ನೆರಳಿರೋದು ಅಂತ ಕಡೆ ಆಗ್ಲಿ, ಮರದ ನೆರಳು ತುಂಬಾ ನೆರಳಿರೋ ಕಡೆ ಅಂತ ಆಗ್ಲಿ ಬೆಳಿಬಾರ್ದು. ಅವಾಗ್ಲೇ ಹೇಳಿದ ಹಾಗೆ ಬೆಳಕು ತುಂಬಾ ಕಡಿಮೆ ಇರಬಾರ್ದು, ತುಂಬಾ ಜಾಸ್ತಿನೂ ಇರಬಾರ್ದು. ಆಮೇಲೆ ಗುಂಡಿಯಲ್ಲಿ 3/4 ಭಾಗ ಅಜೋಲ ತೆಗೆದು ಒಳ್ಳೆ ನೀರನ್ನ ಕಟಾವ್ ಮಾಡಿದ್ಮೇಲೆ ಒಳ್ಳೆ ನೀರಿಂದ ತೊಳೆದು ನಾವು ದನಗಳಿಗೆ ಕೊಡ್ಬೇಕಾಗುತ್ತೆ. ಹಸುಗಳಿಗೆ, ದನಗಳಿಗೆ, ಎಮ್ಮೆಗಳಿಗೆ ಕೊಡ್ಬೇಕಾಗುತ್ತೆ. ನೀಟಾಗಿ ತೊಳಿಬೇಕು ಅದನ್ನ. ಪ್ರತಿದಿನ ನಾವು 3/4 ಭಾಗ ತಕೊಂಡ್ರು ಮತ್ತೆ ಬೆಳಿತಾ ಹೋಗುತ್ತೆ ಗುಂಡಿಯಲ್ಲಿ. ಸೊ ಗುಂಡಿಲಿರೋ 3/4 ಭಾಗ ಅಜೋಲವನ್ನ ತಕೊಂಡು ಒಳ್ಳೆ ನೀರಿನಲ್ಲಿ ತೊಳೆದು ಕೊಡ್ಬೇಕು ನಾವು. ನೆಕ್ಸ್ಟ್ ಡೇಗೆ ಅಥವಾ ಇನ್ನೊಂದ್ ದಿನ ಬಿಟ್ಟು ನಾವು ಹೋದಾಗ, ದಿನ ಬಿಟ್ಟು ದಿನ ನಾವು ಕಟಾವ್ ಮಾಡಿದಾಗ ಒಂದು ನೆಕ್ಸ್ಟ್ ಕಟಾವ್ ಮಾಡೋ ಅಷ್ಟರಲ್ಲಿ ಗುಂಡಿ ತುಂಬಾ ಬೆಳೆದಿರುತ್ತೆ ಅದು. ಸೊ ಮುಂಜಾಗ್ರತಾ ಕ್ರಮಗಳನ್ನ ಕೂಡ ನಾವಿಲ್ಲಿ ಬಳಸಬೇಕಾಗುತ್ತೆ ಸರಿ. ಅಂದ್ರೆ ಇದ್ರ ಜೊತೆಗೆ ಇಳುವರಿ ಪಡೆಯೋಕೆ ಈಗೇನು ನಾನು ಹೇಳಿದೆ ಅವಷ್ಟು ಪಾಯಿಂಟ್ಗಳನ್ನ ಗಮನದಲ್ಲಿಟ್ಕೊಂಡು ಜೊತೆಗೆ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಬಳಸಬೇಕು. ಏನಪ್ಪಾ ಅಂತ ಹೇಳಿದ್ರೆ 2 ತಿಂಗಳಿಗೊಮ್ಮೆ ಒಂದು 5 kg ಹೊಸ ಮಣ್ಣು ಹಾಕಬೇಕು. ಹಳೆ ಮಣ್ಣನ್ನ 5 kg ಹಳೆ ಮಣ್ಣನ್ನ ತೆಗಿಬೇಕು ಗುಂಡಿಯಿಂದ. ಆಮೇಲೆ 10 ದಿನಗಳಿಗೊಮ್ಮೆ ಅಜೋಲ ತೊಟ್ಟಿಯಿಂದ 1/4 ಭಾಗ ನೀರನ್ನ ಹೊರಗೆ ತೆಗಿಬೇಕು. ಮತ್ತೆ ಅಷ್ಟೇ ನೀರನ್ನ ಹಾಕಬೇಕು, ಹೊಸ ನೀರನ್ನ ಹಾಕಬೇಕು. ಹಾಗೆಯೇ 1 kg ಸಗಣಿ ಮತ್ತೆ ನಾವು ಮಿನರಲ್ ಮಿಕ್ಸ್ಚರ್ ಅಂತ ಏನು ಹೇಳಿದೆ, ಅಥವಾ ಗೊಬ್ಬರ, ರಾಸಾಯನಿಕ ಗೊಬ್ಬರಗಳು 40 ಗ್ರಾಮ್ ರಾಸಾಯನಿಕ ಗೊಬ್ಬರವನ್ನು ನಾವು ಸೇರಿಸ್ಬೇಕು. 1 kg ಸಗಣಿನ ಸೇರಿಸ್ಬೇಕು. ಹಳೇದನ್ನ ತೆಗಿಬೇಕು, ಹೊಸದನ್ನ ಹಾಕ್ತಾ ಇರಬೇಕು. ಸೊ ಪೋಷಕಾಂಶ ಎಲ್ಲ ಹೀರ್ಕೊಂಡು ಬೆಳೆದಿರುತ್ತೆ, ನೀರಲ್ಲಿ ಪೋಷಕಾಂಶ ಖಾಲಿಯಾಗಿರುತ್ತೆ. ಆ ಥರದ ಸಮಯದಲ್ಲಿ ನಾವು ಇದನ್ನ ಪ್ರತಿ 10 ದಿನಗಳಿಗೊಮ್ಮೆ ಈ ಥರ ಮಾಡೋದು ಒಳ್ಳೆಯದು. ಇದೇ ರೀತಿ ಪ್ರತಿ 6 ತಿಂಗಳಿಗೊಮ್ಮೆ ಕಂಪ್ಲೀಟ್ ಎಲ್ಲ ಮಣ್ಣನ್ನು ತೆಗೆದು, ಎಲ್ಲ ನೀರನ್ನು ತೆಗೆದು, ಹೊಸ ನೀರು, ಹೊಸ ಮಣ್ಣು ಹಾಕಬೇಕಾಗುತ್ತೆ ಸರ್. ಪೂರ್ತಿ ಬದಲಿಸ್ಬೇಕು 6 ತಿಂಗಳಾದ್ಮೇಲೆ. ಸೊ ಇದಿಷ್ಟು ಮುಂಜಾಗ್ರತಾ ಕ್ರಮಗಳು ಸರ್. ಈ ಅಜೋಲಕ್ಕೆ ಬರ್ತಕ್ಕಂಥ ಒಂದು ನೈಸರ್ಗಿಕ ಶತ್ರುಗಳು ಅಂತ ಹೇಳ್ಬೋದು, ಇಲ್ಲ ಕೀಟ ರೋಗದೇನಾದರೂ ಇದೆಯಾ ಇದಕ್ಕೆ? ಈ ಥರದ್ದು ಏನಾದರೂ ಜಲಚರ ಪ್ರಾಣಿಗಳಿಂದ ಏನಾದರೂ ಅಂದರೆ ಸಮಸ್ಯೆ ಆಗ್ತಕ್ಕಂಥದ್ದು ಏನಾದರೂ ಉದಾಹರಣೆ ಇದೆಯಾ ಮೇಡಮ್? ಆ ಥರ ಜಾಸ್ತಿ ಏನೂ ಕಂಡು ಬಂದಿಲ್ಲ ಸರ್. ಜಾಸ್ತಿ ಪೆಸ್ಟ್ ಡಿಸೀಸಸ್ ಅಂತ ಈ ಬೆಳೆಗೇನು ಬರೋದಿಲ್ಲ. ಬಟ್ ನಾವು ಒಂದೇ ಏನಪ್ಪ ಅಂದರೆ ಸೂರ್ಯನ ಕಿರಣಗಳು ನೀಟಾಗಿ ಇರೋ ಹಾಗೆ, ಪೋಷಕಾಂಶಗಳು ಇರೋ ಹಾಗೆ ನೀರಲ್ಲಿ ನೀಟಾಗಿ ನೋಡ್ಕೋಬೇಕು. ಇದೊಂದೇ ಇದಕ್ಕೆ ರಿಕ್ವೈರ್ಮೆಂಟ್. ಜಾಸ್ತಿ ಪೆಸ್ಟ್ ಅಂಡ್ ಡಿಸೀಸಸ್ ಏನು ಇದಕ್ಕಿಲ್ಲ. ಪೆಸ್ಟ್ ಅಂಡ್ ಡಿಸೀಸಸ್ ತುಂಬ ಕಡಿಮೆ ಇದರಲ್ಲಿ. ಮತ್ತು ಈಗ ಸಾರಾಂಶ ರೂಪದಲ್ಲಿ ಇದು ಯಾವ ರೀತಿಯಿಂದ ಬೇರೆ ಒಂದು ಬೆಳೆಗಳಿಗೆ ಹೋಲಿಸಿದರೆ, ಬೇರೆ ಒಂದು ಅಧಿಕ ಒಂದು ಉತ್ಪಾದನೆಗೆ ರಾಸುಗಳಲ್ಲಿ ಹಾಲು ಉತ್ಪಾದನೆಗೆ ಬೇರೆ ಬೇರೆ ಬೆಳೆಗಳು ಕೂಡ ಇದ್ದಾವೆ, ಅವಕ್ಕೆಲ್ಲ ಹೋಲಿಸಿರೋದು ಯಾವ ರೀತಿಯಿಂದ ಅಂತ ಹೇಳಿ ಸಾರಾಂಶ ರೂಪದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮೇಡಮ್? ಈಗ ನೋಡಿ ಸರ್, ಈಗ ಒಂದು 50 kg ಹೊರಗಡೆಯಿಂದ ಒಂದು ಹೊಸದು ಮಿನರಲ್ ಮಿಕ್ಸ್ಚರ್ ಆಗಲಿ ಹಸುಗಳಿಗೆ, ಅಥವಾ ತಿಂಡಿ ಅಂತ ಹೇಳ್ತಾರೆ ರೈತರು, ಅದನ್ನ ಹೊರಗಡೆಯಿಂದ ತಂದು ಕೊಡ್ಬೇಕಂದ್ರೆ ಒಂದು 50 kg ಚೀಲಕ್ಕೆ ಈಗ 2,000-2,500 ಸಾವಿರ ದುಡ್ಡಿದೆ. ಸೊ ಅಷ್ಟು ನಾವು ಖರ್ಚು ಮಾಡೋ ಬದಲಿಗೆ, ಸೊ ಅಲ್ಲಿ ಎಷ್ಟು % ಇನ್ಕ್ರೀಸ್ ಆಗುತ್ತೋ ಅದು ಗೊತ್ತಿಲ್ಲ. ಆದರೆ ಈ ಅಜೋಲವನ್ನು ನಾವು ಕಡಿಮೆ ದುಡ್ಡಲ್ಲಿ, ನಿಮಗೆ ಒಂದು ಪಿಟ್ ತೆಗೆದು 2 ಮೀಟ್ರ್ 3 ಮೀಟ್ರ್ 4 ಮೀಟ್ರ್
ಮೀಟರ್ ಪಾಲಿಥಿನ್ ಶೀಟ್ ತೊಗೊಂಬಂದು ಹಾಕ್ಕೊಂಡ್ರೆ ಕಡಿಮೆ ಖರ್ಚಲ್ಲಿ ನಾವು ಸಗಣಿ ನಮ್ಮ ಹತ್ರನೇ ಸಿಗುತ್ತೆ, ನೀರು ಗೊಬ್ಬರ ಎಲ್ಲ ಫ್ರೀಯಾಗಿ ಸಿಗುತ್ತೆ, ನೀರು ಮತ್ತು ಮಣ್ಣೆಲ್ಲ ಫ್ರೀಯಾಗಿ ಸಿಗುತ್ತೆ. ಇಲ್ಲಿ ಕಡಿಮೆ ಖರ್ಚು, ಏನು ಖರ್ಚಿಲ್ಲದೇನೆ ನಾವು ಸೊ ಹಾಲು ಉತ್ಪಾದನೆಯನ್ನು ನಾವು 15-20% ಜಾಸ್ತಿ ಮಾಡ್ಬೋದು ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಅರ್ಥ ಆಗುತ್ತೆ. ಖರ್ಚಿಲ್ಲದೆ 15-20% ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ. ಆದರೆ ನಾವು ಹೊರಗಿನ ತಿಂಡಿಯನ್ನು ಕೊಟ್ಟು ಅಥವಾ ನಾವು ಆಯಿಲ್ ಕೇಕ್ಸ್ ಅಂತ ಹೇಳಿ ಕೊಡ್ತೀವಿ, ತಿಂಡಿ ಅಕ್ಕಿದು ಬೂಸ ಅಂತ ಹೇಳಿ ಕೊಡ್ತೀವಿ, ಅವೆಲ್ಲ ಕಡ್ಡಿ ಬೂಸ, ಅವೇನೇನೋ ತುಂಬಾ ಡಿಫ್ರೆಂಟ್ ಆಹಾರಗಳಿದಾವೆ ಈಗ ಮಾರ್ಕೆಟಲ್ಲಿ. ಸೊ ಅವೆಲ್ಲವುಗಳಿಗಿನ್ನ ಕಡಿಮೆ ಖರ್ಚಲ್ಲಿ ನಾವು ಇದನ್ನ ಬೆಳೆದು ಕಡಿಮೆ ಖರ್ಚಲ್ಲಿ ನಾವು ಇದನ್ನ ಕೊಟ್ಟು ಆರೋಗ್ಯವಾಗಿರುತ್ತೆ ಅದರದ್ದು ಹಸುಗಳದ್ದು, ಮತ್ತೆ ಹಾಲು ಉತ್ಪಾದನೆ ಕೂಡ ಜಾಸ್ತಿ ಆಗುತ್ತೆ. ಆದರೆ ನಾವು ಬೇರೆ ತಿಂಡಿ ಕೊಡ್ತಿರ್ತೀವಲ್ಲ ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ತಿಂಡಿ ಕೊಡ್ತಿದ್ದಾಗ ಚೆನ್ನಾಗಿರುತ್ತೆ, ಹಾಲು ಜಾಸ್ತಿ ಇರುತ್ತೆ, ಆಮೇಲೆ ಕಡಿಮೆ ಡೌನ್ ಆಗಿಬಿಡುತ್ತೆ, ಹಂಗಿರುತ್ತೆ. ಇದರಲ್ಲಿ ಅದರದ್ದು ಆರೋಗ್ಯ ಕೂಡ ಹೆಚ್ಚೋದ್ರಿಂದ ಹಾಲು ಉತ್ಪಾದನೆ ಸುಸ್ಥಿರವಾಗಿರುತ್ತೆ ಅಂತ ಹೇಳಿ ಕಡಿಮೆ ಖರ್ಚಲ್ಲಿ ನಾವು ಹಾಲಿನ ಉತ್ಪಾದನೆಯನ್ನು ಜಾಸ್ತಿ ಮಾಡ್ಬೋದು ಸರ್. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದಲ್ಲಿ ಅಜೋಲಾದ ಒಂದು ಲಭ್ಯತೆಯ ಬಗ್ಗೆ ಆಗಿರಲಿ ಅಥವಾ ಅದರ ಬೆಳವಣಿಗೆ ಆಗಿರಲಿ, ವೈಜ್ಞಾನಿಕವಾಗಿ ಯಾವ ರೀತಿಯಿಂದ ಮಾಡಬೇಕು, ಬೆಳಿಬೇಕು, ಬಳಸಬೇಕು ಅನ್ನೋದಾದಲ್ಲಿ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9008943778 ಈ ಸಂಖ್ಯೆಗೆ ನೀವು ಸಂಪರ್ಕಿಸಬಹುದು ಸರ್. ಅದೇ ರೀತಿ ಯಾವುದೋ KVK ಆಗಿರ್ಬೋದು, ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯಗಳಾಗಿರಬಹುದು, ಇಲ್ಲಿ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ಗೆ ಅಥವಾ ಅಗ್ರೋನಮಿ ಡಿಪಾರ್ಟ್ಮೆಂಟ್ಗೆ ಸಂಪರ್ಕಿಸಬಹುದು ಸರ್. ಒಳ್ಳೆಯದು ಡಾಕ್ಟರ್ ಸುಜಾತ ಎಸ್ಟಿ ಅವರೇ, ಇದುವರೆಗೆ ತಾವು ಅಜೋಲಾ ಇದು ಹಾಲು ಉತ್ಪಾದನೆಗೆ ಯಾವ ರೀತಿಯಿಂದ ಲಾಭದಾಯಕ ಆಗಿದೆ ನಮ್ಮ ದನಕರುಗಳು ಸಾಕಾಣಿಕೆದಾರರಿಗೆ, ಮತ್ತು ಇದರ ಒಂದು ಉತ್ಪಾದನೆ ನಾವು ಹೇಗೆ ಮಾಡಿಬಿಟ್ಟು ಯಾವ ರೀತಿಯಿಂದ ಬಳಸಬೇಕು ಅನ್ನೋದನ್ನು ಸಂಪೂರ್ಣ ಮಾಹಿತಿ ನಮ್ಮ ಕೇಳುಗರಿಗೆ, ರೈತ ಬಾಂಧವರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಿ. ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿ FM ಕೇಂದ್ರದಿಂದ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಧನ್ಯವಾದಗಳು. ರಾಸುಗಳಲ್ಲಿ ಹಾಲು ಉತ್ಪಾದನೆ ಹೆಚ್ಚಿಸಲು ಅಜೋಲಾ ಬೆಳೆ ಬಳಕೆ ಈ ಕುರಿತು ಇರುವಕ್ಕಿಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ HD ಸುಜಾತ ಅವರೊಂದಿಗೆ ನಡೆದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿ ಈ ಕಾರ್ಯಕ್ರಮವನ್ನು ನಿರ್ಮಿಸಿದವರು ಡಾಕ್ಟರ್ SM ಸುಧಾಕರ್. ನಿರ್ಮಾಣ ಸಹಾಯ ರೇಷ್ಮಾ. ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ ನವದೆಹಲಿ ಇವರ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಇದುವರೆಗೂ ಆಕಾಶವಾಣಿಯ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9487272600. ಇನ್ನೊಮ್ಮೆ ಕೇಳಿ: 9481572600.